ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಬಾಂಡ್ ಮೂಲಕ ಖರೀದಿಸಿದ ಬಕ್ಷೀಸ್ ಪತ್ರಗಳು. ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಾಯಿತ ಗುಂಟಾ ಪ್ಲಾಟ್ಗಳಲ್ಲಿ ನಿರ್ಮಿಸಿರುವ ಹಾಗೂ ನಿರ್ಮಾಣ ಹಂತದಲ್ಲಿರುವ ಮನೆಗಳಿಗೆ ತಾತ್ಕಾಲಿಕ, ಶಾಶ್ವತ ಮತ್ತು ವಾಣಿಜ್ಯ ವಿದ್ಯುತ್ ಸಂಪರ್ಕ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಪ್ರತಿಭಟನೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಗುತ್ತಿಗೆದಾರರ ಸಂಘದ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಸೈಯದ್ ಯಾಸೀನ್ ಎಲ್ ಗುಲ್ಬರ್ಗಾ ಮಾತನಾಡಿ 3/7/2025 ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ 1200 ಚದರ್ ಅಡಿವರೆಗಿನ ಕಟ್ಟಡಗಳಿಗೆ ಓಸಿ ಹಾಗೂ ಸಿಸಿ ಪಡೆಯುವುದರಿಂದ ವಿನಾಯಿತಿ ನೀಡುವಂತೆ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಆ ಆದೇಶಗಳನ್ನು ಉಲ್ಲಂಘಿಸಿ ಹೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಮಂಜೂರು ಮಾಡುವಲ್ಲಿ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಗುಂಟಾ ಪ್ಲಾಟ್ಗಳಲ್ಲಿ ನಿರ್ಮಿಸಿರುವ ಹಾಗೂ ನಿರ್ಮಾಣ ಹಂತದಲ್ಲಿರುವ ಮನೆಗಳಿಗೆ ತಾತ್ಕಾಲಿಕ, ಶಾಶ್ವತ ಹಾಗೂ ವಾಣಿಜ್ಯ ವಿದ್ಯುತ್ ಸಂಪರ್ಕ ಕಲ್ಪಿಸದೇ ಇರುವುದರ ವಿರುದ್ಧ ಹಾಗೂ ವಿದ್ಯುತ್ ಗುತ್ತಿಗೆದಾರರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹೆಸ್ಕಾಂ ನಗರ ಉಪವಿಭಾಗ 1ರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೊಡ್ಡಪ್ಪ ಮೂಲಿಮನಿ ಹಾಗೂ ನಗರ ಉಪವಿಭಾಗ 2ರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅಕ್ಷರ್ ಭಾಷಾ ಕುರಿ ಅವರ ಕಾರ್ಯವೈಖರಿಯನ್ನ ಸಂಘದ ಪದಾಧಿಕಾರಿಗಳು ಖಂಡಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಪದಾಧಿಕಾರಿಗಳು, ಸದಸ್ಯರು, ವಿದ್ಯುತ್ ಸಂಪರ್ಕಕ್ಕಾಗಿ ಕಾಯುತ್ತಿರುವ ಗ್ರಾಹಕರು ಹಾಗೂ ವಿವಿಧ ರೈತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ವಿದ್ಯುತ್ಗಾರ ಗುತ್ತಿಗೆದಾರ ಸಂಘಕ್ಕೆ ಜಯವಾಗಲಿ. ಗುತ್ತಿಗೆದಾರರ ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಇವತ್ತು ನಾವೆಲ್ಲರೂ ಹೋರಾಟ ಮಾಡೋದು ಏನದಲ್ಲ, ಒಂದು ಕರೆಂಟ್ ಸಲುವಾಗಿ ನಾವು ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಿತ್ತು ನಾವು ಕರೆಂಟ್ ಕೊಡ್ರಿ ಅನ್ನುವಂತ ಪರಿಸ್ಥಿತಿ ಒಳಗೆ ನಾವು ಬಂದಿವಿ. ಯಾಕಂದ್ರೆ ನಮ್ಗೆ ಬಹಳ ಅಸಹ್ಯ ಅನ್ಸಾಕತ್ತದ. ಆ ಪುಣ್ಯಾತ್ಮ ಇವತ್ತು ಸಂವಿಧಾನ ಬರದೇ ಇರೋದಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ನಾವೆಲ್ಲಾರು ಹೋಗಿ ಸ್ಟೇಷನ್ದಾಗೆ ಕುಂದ್ರದಾಕಿತ್ತು. ಆ ಸ್ಟೇಷನ್ ಹೋದಾಗ ಬರ್ದಾರಪ್ಪ ಅಂತ ಹೇಳಿ ನಮಗೆ ಒಂದು ಹೋರಾಟ ಮಾಡ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ಅನುಕೂಲ ಅದ. ಆದ್ರೆ ಎಲ್ಲವನ್ನ ಬರ್ದಾರ. 3 ವರ್ಷದಿಂದ ಇಲ್ಲೇ ಅದಾರ. SO ಅದಾರ, SO ಆಗಿ, AW ಆಗಿ, EE ಆಗಿ ಹಾಗೂ SC ಆಗಿ ಸಹ ಇಲ್ಲೇ ಅದಾರ. ಅವ್ರಿಗೆ ಒಂದ್ ಸ್ವಲ್ಪ ನಾಚಿಕೆ ಬರ್ಬೇಕು. ಯಾಕಂದ್ರೆ ನಾಚಿಕೆ ಬಂದು ಅವ್ರು ತಾವಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಇಲ್ಲಿಂದ ಈ ಹೋರಾಟ ಏನು ಇಲ್ಲಿಗೆ ನಿಂದಿರೋದಿಲ್ಲ. ಇದು ಮುಂದಿನ ಏನು ದರಸಲ ಹೋರಾಟ ಆಗೋದು. ಅದ್ರ ಸಲುವಾಗಿ ದಯವಿಟ್ಟು, ಯಾಕಂದ್ರೆ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಈ ಯಾಕಂದ್ರೆ ನಮಗೆ ಮೊದಲು ಬೇಕಾಗಿದ್ದು ಮೂಲ ಸೌಕರ್ಯ. ಕಡಿಮೆ ರೇಟ್ನೊಳಗೆ ಏನೇ ಮಾಡಿ ನೀವು ಕೊಡ್ರಿ ಗೌರ್ಮೆಂಟ್ದವ್ರು, ಆ ಗುಂಟಾ ಹೋಗ್ತದೆ. ಆಲ್ರೆಡಿ ಗುಂಟಾ ಇದ್ದವ್ರು ಏನ್ ಮಾಡ್ಬೇಕು? ಯಾಕೆ ಬಕ್ಷೀಸ್ ಪತ್ರ ಮಾಡ್ಲಿಕ್ಕೆ ನೀವು ತಯಾರಿಲ್ಲ? ಬಕ್ಷೀಸ್ ಪತ್ರಿಗೆ ಕರೆಂಟ್ ಕೊಡಬೇಕು. ಮೊದಲು ನೀವೇ ಕೊಡ್ತಿದ್ರಿ. ಇಂಧನ ಸಚಿವರೇ ಆಗಿದ್ರಿ ನೀವು. ಮೊದಲ DK ಶಿವಕುಮಾರ್ ಅವರೇ ಇಂಧನ ಸಚಿವರಾಗಿ ಇದ್ರಿ. ಅದನ್ನ ನೀವು ಮರ್ತೀರಿ. ಅವಾಗ ನೀವು ಬಹಳಷ್ಟು ಒಳ್ಳೆ ಕೆಲಸಗಳನ್ನ ನೀವು ಮಾಡಿರಿ. ಯಾವಾಗ ಉಪಮುಖ್ಯಮಂತ್ರಿಗಳಾದ್ರಿ ಅವಾಗಿಂದ ನೀವು ಎಲ್ಲ ಗುತ್ತಿಗೆಲ್ಲ ಲೈಟ್ ಕೆಲಸಗಳನ್ನ ಬಹಳ ಅನ್ಯಾಯವಾಗಿ ಮಾಡ್ತಾ ಇದ್ದೀರಿ. ಈಗ ತಾವು ಮುಖ್ಯಮಂತ್ರಿಗಳಾಗಿ ಸಾಹೇಬರಾಗಿದ್ದೀರಿ. ತಾವು ಇದನ್ನ ಗಮನಕ್ಕೆ ತೆಗೆದುಕೊಂಡು ತಾವು ಬರುವಂತ ದಿವಸದೊಳಗ ಎಲ್ಲ ವಾರ್ಡ್ ಮೇಲೆ ಕರೆಂಟ್ ಕೊಡಬೇಕಂತ ಹೇಳಿ ತಮ್ಮಲ್ಲಿ ನಮ್ದು ಎಲ್ಲ ಗುತ್ತಿಗೆದಾರರ ಸಂಘದಿಂದ ಒಂದು ಕಳಕಳಿ ವಿನಂತಿಯನ್ನು ಮಾಡ್ಕೊತೀವಿ. ಮತ್ತು ERP ಗುತ್ತಿಗೆದಾರರಿಗೆ ಮಾತ್ರ ERP ಅದ. ಇರೋದು ತಮ್ಮ ಪೇಮೆಂಟ್ 1 ಲಕ್ಷದಿಂದ 2 ಲಕ್ಷವರೆಗೆ ಐತಿ ಪೇಮೆಂಟ್. ಅದಕ್ಕೆ ERP ಇಲ್ಲ. ಮತ್ತು ಇದಕ್ಕೆ ತಮಗೆ ಹೆಂಗ ಬೇಕು ಹಂಗ ಅನುಕೂಲ ಸ್ಥಿತಿ ಒಳಗೆ ಅದನ್ನು ತಗೋತಾರ, ಪೇಮೆಂಟ್ ಮಾಡ್ಕೊತಾರ. ಅದಕ್ಕೆ ERP ಅವ್ರಿಗೆ ನಮ್ಮ ಗುತ್ತಿಗೆದಾರರಿಗೆ ಏನಾಗೈತಪ್ಪ ಅಂದ್ರೆ 15 ಲಕ್ಷ, 20 ಲಕ್ಷ, 30 ಲಕ್ಷದವರೆಗೆ ಬಿಲ್ ಬಾಕಿ ಅದಾವ. ಅವ್ರಿಗೆ ಏನ್ ಪರಿಸ್ಥಿತಿ ಬಂದದ? ಅಲ್ಲಿ ಓಡಿ ಲೋನ್ ಹಾಕಿರ್ತಾರ. ಆ ಓಡಿ ಲೋನು ಮುಕ್ತಾಯ ಆಗಿರ್ತತಿ. ಹೊರಗೆ ಬಡ್ಡಿ ಹೆಂಗ್ ತೆಗೆದು ತಕೊಂಡ್ ಬರ್ತಾರ. ಅವ್ರ ಮನಿ ಮಠ ಮಾರಿ ಅವ್ರ ಮುಂದಿನ ದಿವಸದೊಳಗ ಉರುಳು ಹಾಕೊಳ್ಳುವಂತ ಪರಿಸ್ಥಿತಿ ಬಂದದ. ಅದನ್ನ ದಯವಿಟ್ಟು ಸಿವಿಲ್ ಕಾಂಟ್ರಾಕ್ಟರ್ ಒಳಗೆ ಅಷ್ಟೇ ಆಗ್ಯದ. ಅದನ್ನ ಗುತ್ತಿಗೆದಾರ ಕಾಂಟ್ರಾಕ್ಟರ್ ಒಳಗೆ ತಾವು ದಯವಿಟ್ಟು ಮಾಡಬೇಡ್ರಿ. ಮತ್ತೆ ಎಲ್ಲವನ್ನ ನಾವು ಮಾಡ್ಲೇಬೇಕಾಗ್ತದ. ನೀವು ನಮ್ಮ ಗುತ್ತಿಗೆದಾರರಿಗೆ ಏನ್ ಮಾಡ್ಕೊಂಡಿರ್ತೀರಿ? ಬಾಂಡ್ ಬರ್ಸ್ಕೊಂಡಿರ್ತೀರಿ. ತಾವು ಯಾವುದೇ ಒಂದು ಸ್ಥಿತಿ ಒಳಗಿದ್ರು ಆ ಕೆಲಸವನ್ನ ಪೂರ್ತಿ ಮಾಡಬೇಕು. ನೀವು ಮನಿ ಆದ್ರೂ ಮಾಡ್ಕೊರಿ, ಮಠ ಆದ್ರೂ ಮಾಡ್ಕೊರಿ, ಮಾರ್ಕೊಂಡು ಬಂದ ಕೆಲಸವನ್ನು ಮಾಡಬೇಕು. ಅದಕ್ಕೆ ದಯವಿಟ್ಟು ಇಂಧನ ಸಚಿವ ಸಾಹೇಬರು ಅಂತರೂ ಮಕ್ಕೊಂಡ್ ಬಿಟ್ಟರು. ಅವ್ರು ಇಳಿತಕ್ಕನೂ ಇಲ್ಲ. ಆಮೇಲೆ ನಾವು ಇಲ್ಲಿ ಇವತ್ತು ಉಸ್ತುವಾರಿಗೆ ಹೋಗಿ ಭೇಟಿ ಆಗ್ಬೇಕಪ್ಪ ಅಂದ್ರ ಇಲ್ಲ ತಕ್ಕ ಇವ್ರು ಉಸ್ತುವಾರಿನೂ ಇಲ್ಲಿ ನಿಲ್ಸಿಲ್ಲ. ಈ ತರದ ಒಂದು ಆದ್ರ ಕೆಂಪು ಗಾಡಿಯ ಕಾರ್ನಾಗ ಹಾರ ಹಾಕೊಂಡೇ ಹೋಗೋರು ನೀವು. ಇಲ್ಲಿ ಎಷ್ಟು ಸಮಸ್ಯೆಗಳದಾವ ಅನ್ನೋದು ಅರ್ಥ ಮಾಡ್ಕೋಬೇಕು.
ನಮಗೆಲ್ಲಾನು ಬೇಕು. ಆದ್ರೆ ಇಲ್ಲಿ ಏನ್ ಸಮಸ್ಯೆ ಅದಾವ, ನಿಮ್ಗೆ ಬೇಕಾಗಿದ್ದ MLAಗಳಿಗೆ ಏನ್ ಬೇಕಾಗಿರ್ತಾವಲ್ಲ ನಾವು ಯಾರು ಅಪೋಸಿಷನ್ ಪಾರ್ಟಿ ಆ ಪಾರ್ಟಿ ಏನು ನೋಡುದಿಲ್ಲ. ನಮಗ ಅಮೌಂಟ್ ಬೇಕಾಗಿತ್ತಪ್ಪ ಅಂದ್ರ 3 ಲಕ್ಷ ಮಾಡ್ಕೊತೀರಿ, 4 ಲಕ್ಷ ಪೇಮೆಂಟ್ ಮಾಡ್ಕೊತೀರಿ. ಈ ಗುತ್ತಿಗೆದಾರರು ದುಡ್ದಂತವ್ರೆ ಪೇಮೆಂಟ್ ಅನ್ನು ಇಟ್ಕೊತಿರ್ಲ. ನಿಮ್ಗೆ ಇದ್ರ ಬಹಳ ನೋವಿನ ಸಂಗತಿ. ಇದು ಬಹಳ ಒಂಥರ ನಮ್ಗೆ ಹೇಳ್ಬೇಕಪ್ಪ ಅಂತಂದ್ರ ಅದಕ್ಕೆ ಇದು ನಮ್ಮ ಅಂಬೇಡ್ಕರ್ ಅವ್ರ ಮುಂದೆ ನಾವು ಹೇಳುದಂದ್ರೆ ನಮ್ಗೆ ಅಸಹ್ಯ ಆಗ್ಲಾಗ್ತದೆ. ಯಾಕಂದ್ರೆ ಅಂತ ಒಬ್ಬ ಬರದಾನ ಸಂವಿಧಾನವನ್ನು ಬರೆದಂತ ಆ ಶಿಲ್ಪಿ ಮುಂದೆ ಇವತ್ತು ಅವ್ರು ಇದ್ರಪ್ಪ ಅಂದ್ರ ಈಗ ನೀವು ಮಾಡುವಂತ ಭ್ರಷ್ಟಾಚಾರವನ್ನು ನೋಡಿ ಅವರು ಯಾಕೆ ನಾ ಈ ಸಂವಿಧಾನ ಬರ್ತೀನಿ ಅನ್ನುವಂತ ಮಾತಿಗೆ ಇವತ್ತಾಗ್ತದೆ. ನಾವು ಎಲ್ಲ ಗುತ್ತಿಗೆದಾರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ಳೋದಿಷ್ಟೇ, ನಾವು ಈ ಹೋರಾಟವನ್ನ ಇಷ್ಟಕ್ಕೆ ಕೈ ಬಿಡುದಿಲ್ಲ. ಇವ್ರು ಭ್ರಷ್ಟ ಅಧಿಕಾರಿಗಳು ಎಲ್ಲಾರು ಆಗಬೇಕು, ಒಬ್ಬರಿಲ್ಲ ಇಬ್ಬರಿಲ್ಲ, ಎಲ್ಲಾರು ಅಷ್ಟು ಅವರೇ ಅದ. ಅದಕ್ಕೆ ಸಲುವಾಗಿ ಬೆಳಕನ್ನ ತಾವು ಕೊಡಬೇಕು. ನೀರು ಒಂದು ಎಲ್ಲಾರು ಹೋಗಿ ಬಂದು 2 ಕೊಡ ತಗೊಂಡ್ಬಂದು ಕುಡಿತೀವಿ ನಾವು. ಕರೆಂಟ್ ಎಲ್ಲಿ ಇದು ಮಾಡ್ಬೇಕ್ರಿ? ಸಣ್ಣ ಮಕ್ಳು ಹೆಂಗ್ ಅಭ್ಯಾಸ ಮಾಡ್ಬೇಕು, ಸ್ವಲ್ಪ ಅರ್ಥ ಮಾಡ್ಕೋಬೇಕ. MLA ಸಾಹೇಬ್ರ ನೀವು ಎಲ್ಲ ಎಲ್ಲೆಲ್ಲಪ್ಪ ಅಂತಂದ್ರೆ ಡಾಲರ್ಸ್ ಕೊಲ್ಯಾಗ ಆ ಕೊಲ್ಯಾಗ ನಿಮ್ಮ ಮನೆಗಳದಾವ. ಇಲ್ಲಿ ನಮ್ಮ ಎಲ್ಲ ಎಲ್ಲಿ ಸ್ಲಮ್ದಾಗ ಅದೀವಿ ನಾವು. ಸ್ವಲ್ಪ ವಿಚಾರ ಮಾಡ್ರಿ, ವಿಚಾರ ಮಾಡಿ ಮುಂದಿನ ಸ್ಥಿತಿ ಒಳಗೆ ತಗೋರಿ. ಅಲ್ಲಿ ಈಗ ನಿಮ್ಗೆ ಏನ್ ಬೇಕಾಗ್ಯದ, ಈಗ ಇಲೆಕ್ಷನ್ ಅದ. ಈಗ ಇಲೆಕ್ಷನ್ ಸಲುವಾಗಿ ಎಲ್ಲಾರು 5 ಸ್ಟಾರ್ ಹೋಟೆಲ್ದಾಗ ಮೀಟಿಂಗ್ ಮಾಡ್ಲಾಗ್ತೀರಿ. ನಾವ್ ಇಲ್ಲಿ ಬಿಸಿಲ ನಿಂತು ನಿಮ್ ಸಲ ಸ್ಟ್ರೈಕ್ ಮಾಡಾಕ್ತಿವಿ. ಇದು ನಮ್ದೇ ಅಂತ ಒಂದು ಅಧೋಗತಿ. ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ, ಇದನ್ನ ಎಲ್ಲಾರು ಕೂಡಿ ಈಗೇನು ಪ್ರೈವೇಟ್ ಅದಲ್ಲ ಇದನ್ನ ಪ್ರೈವೇಟ್ ಮಾಡ್ಲಾಕ್ ಓಡಾಡಕತ್ತಾರ, ಪ್ರೈವೇಟ್ ಮಾಡಿ ಮಾರ್ಕೋತಾರ. ಈಗ ಏನ್ ನಿಮಗೆ ಕರೆಂಟ್ ಫ್ರೀ ಕೊಟ್ಟಾರಲ್ಲ, ಈಗ ಮುಂದೆ ಈಗ 7 ರೂಪಾಯಿ ಆಲ್ರೆಡಿ ಮಾಡ್ಯಾರ. ಮುಂದಿನ ದಿವಸದೊಳಗೆ 10 ರಿಂದ 15 ರೂಪಾಯಿ ಯೂನಿಟ್ ಮಾಡ್ಕೋತಾರ. ಅದಕ್ಕೆ ಯಾರು ಫ್ರೀ ಅನ್ಬೇಡ್ರಿ, ಅವ್ರಿಗೆ ಫ್ರೀ ಅನ್ಬೇಡ್ರಿ. ಅವ್ರು ಮುಂದಿನ ಇಲೆಕ್ಷನ್ ಬಂದಾಗ ಏನದಲ್ಲ ನೀವು ಕೈಯಾಗ ಏನದಲ್ಲ ಕಾಲಾಗಿನ ತಗೋರಿ. ಯಾಕಂದ್ರೆ ಇಲ್ಲ ಅಂದ್ರೆ ನೀವು ಯಾವ ಒಂದಾಗುದಿಲ್ಲ. ಯಾವುದೇ ಇಲ್ಲಿ ಜಾತಿ ಭೇದ ಇಲ್ಲಾರ್ದನೆ ನಾವು ಈ ಹೋರಾಟವನ್ನ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾರ ಒಂದು ಆಗ್ತದೆ. ಇಲ್ಲ ಅಂದ್ರೆ ಎಲ್ಲಾ ಪ್ರೈವೇಟ್ ಮಾಡ್ತಾರ, ಪ್ರೈವೇಟ್ ಮಾಡಿ ಎಲ್ಲಾ ಮಾರ್ಕೊಂಡ್ ತಿಂದ ನಮ್ಮ ಕಡೆಗೆ ನಮ್ಮ ಮಕ್ಕಳಿಗೆ ಏನು ಇರುದಿಲ್ಲ, ಚಂಬುವನ್ನು ಕೊಡ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಎಲ್ಲ ಗುತ್ತಿಗೆದಾರರಲ್ಲಿ ಮತ್ತೊಮ್ಮೆ ನನ್ನ ಮನವಿ, ಏನೇ ಬರ್ಲಿ ಒಕ್ಕಟ್ಟಿರಲಿ, ಏನೇ ಬರ್ಲಿ ಒಕ್ಕಟ್ಟಿರಲಿ. ನಾನು ಮಾಜಿ ಜಿಲ್ಲಾ ಅಧ್ಯಕ್ಷ, ಬಿಜಾಪುರ ಜಿಲ್ಲಾ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ಪ್ರಖ್ಯಾತ ಮಾಂತ್ರಿಕರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಸಿಗಂದೂರು ಚೌಡೇಶ್ವರಿ ತಾಯಿ ಪ್ರಮಾಣವಾಗಿ ಕೇರಳ ಕೊಳ್ಳೆಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಮಾರಿಕಾಂಬಾ ದೇವಿ, ಶ್ರೀ ಶಾರದಾ ದೇವಿ, ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಹಾಗೂ ಶ್ರೀ ಮೂಕಾಂಬಿಕಾ ದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಸರ್ವ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಸಂಧಾನ, ಸತಿಪತಿ ಕಲಹ, ದಾಂಪತ್ಯ, ಹಣಕಾಸು, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇನ್ನಿತರ ಸಮಸ್ಯೆಗಳಿಗೆ ನೇರ ಪರಿಹಾರ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ. ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.